ಇನ್ನು ಈ ವೃಷಭ ರಾಶಿಯವರಿಗೆ ಹೇಗಿದೆ ಜನವರಿ ತಿಂಗಳು ಅಂತ ನೋಡ್ತು ಅಂದರೆ, ವೃಷಭ ರಾಶಿಯವರಿಗೆ ಸೂರ್ಯ 9ನೇ ಮನೆಯಲ್ಲಿರ್ತಾನೆ. ಸೂರ್ಯ 9ನೇ ಮನೆಯಲ್ಲಿತ್ತು ಅಂದರೆ ತಂದೆಗೆ ಅನಾರೋಗ್ಯ ಉಂಟಾಗ್ತಕ್ಕಂತಹ ಪಾಸಿಬಿಲಿಟೀಸ್ ಇರುತ್ತೆ. ಅದೇ ರೀತಿಯಲ್ಲಿ ಈ ಒಂದು ಕುಜ ಅಷ್ಟಮದಲ್ಲಿ ಇರ್ತಾನೆ. ಕುಜ ಅಷ್ಟಮದಲ್ಲಿತ್ತು ಅಂದರೆ ವೆಹಿಕಲ್ ಆಕ್ಸಿಡೆಂಟ್ಸ್ ಆಗ್ತಕ್ಕಂತಹ ಪಾಸಿಬಿಲಿಟೀಸ್ ಬಹಳ ಜಾಸ್ತಿ ಇರುತ್ತೆ. ಗಾಡಿಯನ್ನು ಓಡಿಸ್ತಕ್ಕಂಥದ್ದು ಬಹಳ ಎಚ್ಚರಿಕೆಯಿಂದ ಗಾಡಿನ ಓಡಿಸ್ತಕ್ಕಂಥದ್ದು, ಅಥವಾ ನೀವು ನಡ್ಕೊಂಡು ಹೋಗ್ತೀವಿ ಅಂದರೂ ಬೇರೆ ಗಾಡಿ ಬಂದು ನಿಮಗೆ ಗುದ್ಬೋದು. ಆದ್ದರಿಂದ ನೀವು ಆ ವಿಚಾರದಲ್ಲೂ ಕೂಡ ರೋಡ್ ಕ್ರಾಸ್ ಮಾಡಬೇಕಾದಾಗಲಿ, ಫುಟ್ಪಾತ್ ಮೇಲೆ ನಡಿಬೇಕಾದಾಗಲಿ ನಿಮ್ಮ ಸೇಫ್ಟಿಯನ್ನು ನೋಡಿಕೊಂಡು ನಡೀತಕ್ಕಂಥದ್ದು ಒಳ್ಳೆಯದು. ಮತ್ತು ಎನಿ ಕೈಂಡ್ ಆಫ್ ಬಾಡಿಲಿ ಪೇಯ್ನ್ಸ್, ದೇಹಕ್ಕೆ ದೈಹಿಕವಾದಂತಹ ಬಾಧೆ ಉಂಟಾಗ್ತಕ್ಕಂಥದ್ದು, ಮತ್ತು ENT ಪ್ರಾಬ್ಲಮ್ಸು, ಕುಜ ಇಂಡಿಕೇಟ್ಸ್ ಇಯರ್, ನೋಸ್ ಆ್ಯಂಡ್ ಥ್ರೋಟ್, ಹಾಗಾಗಿ ENT ಪ್ರಾಬ್ಲಮ್ಸ್ ಆಗ್ತಕ್ಕಂಥದ್ದು, ಕೈಯಿನ ಸಮಸ್ಯೆ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಆಗುತ್ತೆ. ಅದರಿಂದ ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಬಹಳ ಸೂಕ್ತ. ಅದೇ ರೀತಿಯಲ್ಲಿ ಬುಧ ಸಪ್ತಮದಲ್ಲಿದ್ದಾನೆ. ಬುಧ ಸಪ್ತಮದಲ್ಲಿತ್ತು ಅಂದರೆ ಅಷ್ಟು ಒಳ್ಳೆ ಫಲವನ್ನು ಕೊಡೋದಿಲ್ಲ ವೃಷಭ ರಾಶಿಯವರಿಗೆ. ಆದ್ದರಿಂದ ಬುಧನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಲ್ಲಿ ಇರ್ತಕ್ಕಂಥದ್ದು, ಬಂಧು ಮಿತ್ರದಲ್ಲಿ ಮನಸ್ತಾಪ ಉಂಟಾಗ್ತಕ್ಕಂಥದ್ದು, ಉದ್ಯೋಗ ಕ್ಷೇತ್ರದಲ್ಲಿ ಮನಸ್ತಾಪ ಅಥವಾ ತೊಂದರೆ ಉಂಟಾಗ್ತಕ್ಕಂಥದ್ದು, ವಿನಾಕಾರಣ ಕಲಹ ಉಂಟಾಗ್ತಕ್ಕಂಥದ್ದು ಇವೆಲ್ಲವೂ ಕೂಡ ಆಗ್ತಕ್ಕಂಥ ಪಾಸಿಬಿಲಿಟಿ ಇರುತ್ತೆ. ಅದೇ ರೀತಿಯಲ್ಲಿ ದೇವತಾ ದರ್ಶನಗಳನ್ನು ಮಾಡ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಹಾಗಾಗಿ ಗುರು 12ನೇ ಮನೆಯಲ್ಲಿದ್ದಾಗ ಮನೆಯಲ್ಲಿ ಇರ್ತಕ್ಕಂತಹ ಗುರು ಹಿರಿಯರಿಗೆ ಅಥವಾ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು ಇರುತ್ತೆ. ಈ ಎಲ್ಲ ವಿಚಾರದಲ್ಲೂ ಕೂಡ ಆರೋಗ್ಯದ ವಿಚಾರದಲ್ಲಿ ಬಹಳ ಚೆನ್ನಾಗಿ ನೋಡ್ಕೋಬೇಕಾಗ್ತದೆ ವೃಷಭ ರಾಶಿಯವರು. ಅದೇ ರೀತಿಯಲ್ಲಿ ಶುಕ್ರನೂ ಕೂಡ ಸಪ್ತಮದಲ್ಲಿದ್ದಾನೆ. ಶುಕ್ರ ಸಪ್ತಮದಲ್ಲಿತ್ತು ಅಂದರೆ ಗೋಚಾರದಲ್ಲಿ ಅಷ್ಟು ಒಳ್ಳೆ ಫಲ ಹೇಳಿಲ್ಲ ಶಾಸ್ತ್ರದಲ್ಲಿ. ಅದರಿಂದ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು, ಕಲಹ, ಮನಸ್ತಾಪಗಳು ಉಂಟಾಗ್ತಕ್ಕಂತಹ ಒಂದು ಪಾಸಿಬಿಲಿಟಿ ಇರುತ್ತೆ. ಅದರಿಂದ ದಾಂಪತ್ಯದಲ್ಲಿ ಇರ್ತಕ್ಕಂಥದ್ದು ಬಹಳ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಒಳ್ಳೆಯದು. ಮತ್ತು ಪಾಲು ವ್ಯಾಪಾರ ಅಂದರೆ ಜಾಯಿಂಟ್ ಬಿಸ್ನೆಸ್ ಮಾಡ್ತಕ್ಕಂಥವ್ರಿಗೆ ಸ್ವಲ್ಪ ತೊಂದರೆಗಳು ಅಥವಾ ಹಿನ್ನಡೆ ಉಂಟಾಗ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಆದ್ದರಿಂದ ಆ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯಲ್ಲಿರಬೇಕಾಗುತ್ತೆ. ಇನ್ನು ಶನಿ 10ನೇ ಮನೆಯಲ್ಲಿದ್ದಾನೆ, ಕರ್ಮಕ್ಷೇತ್ರದಲ್ಲಿದ್ದಾನೆ. ಅದರಿಂದ ಈ ಶನಿಯಿಂದನೂ ಕೂಡ ಮಿಶ್ರ ಫಲಗಳು ಇದೆ. ಆದರೆ ರಾಹು 11ನೇ ಮನೆಯಲ್ಲಿದ್ದಾನೆ. ಅದರಿಂದ ರಾಹುವಿನಿಂದ ಅನುಕೂಲ ಉಂಟಾಗ್ತಕ್ಕಂಥದ್ದು. ಮತ್ತು ಕೇತು ಬಂದು 5ನೇ ಮನೆಯಲ್ಲಿದ್ದಾನೆ. ಅದರಿಂದ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಕ್ಕಂಥದ್ದು, ಇಲ್ಲ ನಿಮಗೆ ಕಾಲಿಗೆ ಅಥವಾ ಹೊಟ್ಟೆಯ ಸಮಸ್ಯೆ ಕಾಣಿಸ್ಕೊಳ್ತಕ್ಕಂತಹ ಪಾಸಿಬಿಲಿಟಿ ಇರುತ್ತೆ. ಅದರಿಂದ ಈ ವೃಷಭ ರಾಶಿಯವರು ಕೂಡ ಈ ಜನವರಿ ತಿಂಗಳಿನಲ್ಲಿ ಈ ಹರಿಹರ ಅಂದರೆ ಶಿವ ಮತ್ತು ವಿಷ್ಣುವನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಅದೇ ರೀತಿಯಲ್ಲಿ ಗಣಪತಿಯನ್ನು, ದುರ್ಗೆಯನ್ನು ಮತ್ತು ಶ್ರೀ ನರಸಿಂಹಸ್ವಾಮಿಯನ್ನು, ಆಂಜನೇಯನನ್ನು ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ.